ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಹುಬ್ಬಳ್ಳಿಯ ಹರಟೆಯ ಇನ್ನೊಂದು ಪ್ರಯತ್ನ, ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈಗ ನೋಡ್ರಿ, ತಿಂಗಳ ಸಂಪೂರ್ಣವಾಗಿ ಮಾರ್ಚ್ ತಿಂಗಳ. ಮಾರ್ಚು ಏಪ್ರಿಲ್ ಅಂದಾಕ್ಷಣ ಏನ್ ಅನಿಸ್ತದೆ ನಮಗೆ? ಬಿಸಿಲು ಅಷ್ಟೇ ಅಲ್ಲದನೆ ಪರೀಕ್ಷಾ ಸಮಯನೂ ಹೌದು. ಈ ಪರೀಕ್ಷಾ ಸಮಯದೊಳಗ ಎಲ್ಲರೂ ಒಂದೊಂದು ದಿಕ್ಕಿನೊಳಗೆ ಕೆಲಸ ಮಾಡ್ತಿರ್ತಾರ. ಮಕ್ಕಳು ಪ್ರಿಪರೇಷನ್ ಮಾಡ್ತಿರ್ತಾರೋ, ಆಮೇಲೆ ಪೇರೆಂಟ್ಸ್ ಅವ್ರಿಗೆ ಪ್ರಿಪರೇಷನ್ ಮಾಡೋರಿಗೆ ಸಪೋರ್ಟ್ ಮಾಡ್ತಿರ್ತಾರೋ, ಶಿಕ್ಷಕರಾದವರು ಮಕ್ಕಳಿಗೆ ಸಹಾಯ ಮಾಡ್ತಿರ್ತಾರೋ, ಇನ್ನ ಎಲೆಮರೆ ಕಾಯ್ತಾರ ಯಾರಿಗೂ ಕಾಣದೇ ಇರುವಂತ ಅಧಿಕಾರಿಗಳು ಸಹ ಹಗಲು ರಾತ್ರಿ ಕೆಲಸ ಮಾಡಿ ಮಕ್ಕಳ ಭವಿಷ್ಯವನ್ನ ಸದೃಢ ಮಾಡಬೇಕು ಅಂತ ಕೆಲಸ ಮಾಡ್ತಿರ್ತಾರೆ. ಆ ನಿಟ್ಟಿನೊಳಗ ಇವತ್ತ ನಮ್ ಜೊತೆಗಿದ್ದಾರೆ ಧಾರವಾಡ ಡೈಟ್ DDPI ಸಾಹೇಬ್ರಿದ್ದಾರೆ ನಮ್ಮ ಜೊತೆಗೆ, ಶ್ರೀಯುತರಾದಂಥ ಗಿರೀಶ್ ಪತ್ಕಿ ಸರ್. ಸ್ವಲ್ಪ ಅವ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ಅವ್ರ ಬಾಯಿಂದ ಅವ್ರ ಪರಿಚಯ ತಿಳ್ಕೊಂಬಂತ. ಅವರು ಮೂಲತಃ ಉಪ್ಪಿನ ಬೆಟಗೇರಿಯವರು. ಆಮೇಲೆ ಅವರ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನ ಅಲ್ಲಿಯೇ ಮುಗಿಸಿ BA ಪದವಿಯನ್ನ KCD ಧಾರವಾಡದಲ್ಲಿ ಮಾಡಿ, ಆಮೇಲೆ BEd ಮುಗಿಸಿ 1994ನೇ ಬ್ಯಾಚಿನ KS ಎಕ್ಸಾಮ್ಗೆ ಬರೆದು ಪ್ರಾರಂಭ ಹಂತದೊಳಗೆ ಹೆಡ್ ಮಾಸ್ಟರ್ ಆಗಿದ್ರು ಮಳಲಿ ಅಂತ ಊರೊಳಗ. ಅಂದ್ರೆ ನೀವು ಇಲ್ಲಿಂದ ಹಾವೇರಿಗೆ ಹೋಗ್ಬೇಕಾದ್ರೆ ಎಡಗಡೆ ಸಿಗುವಂತಹದ್ದು, ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗ್ಬೇಕಾದ್ರೆ ಎಡಗಡೆ ಸಿಗುವಂತಹದ್ದು ಮಳಲಿ ಗ್ರಾಮ. ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು. ಸೊ ಅಷ್ಟು ಅವರ ಪರಿಚಯ ನಾನು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಪರಿಚಯ ಅವ್ರ ಬಾಯಿಂದ ಕೇಳೋಣಂತ. ಅವರಿಗೆ ಇಬ್ರು ಮಕ್ಕಳು. ಒಬ್ಬ ಮೆಡಿಕಲ್ ಡಾಕ್ಟರ್ ಆಗಿದ್ದಾನೆ ಅಂಡ್ ಈಸ್ ಪರ್ಸ್ಯೂಯಿಂಗ್ ಹಿಸ್ ಪೋಸ್ಟ್ ಗ್ರಾಜುಯೇಷನ್. ಮತ್ತಿನ್ನೊಬ್ಬ ಮಗ ಅವನ ಗ್ರಾಜುಯೇಷನ್ ಮುಗಿಸಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಪನ ಹಾದಿ ಒಳಗಡೆ ಬೆಳಿಬೇಕು, ಮುಂದೆ ಹೋಗ್ಬೇಕು ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇವರ ಕುಟುಂಬ ಧಾರವಾಡದಲ್ಲಿ ಇದ್ದುಕೊಂಡು ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಹುರುಪು ಬಂತು. ನಂತರ ಏನಾದ್ರೂ ಒಂದು ಹೊಸ ಸಾಧನೆ ಮಾಡಬೇಕು ಅಥವಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಂತೇಳಿ ಅದೇ ತಾನೇ ಪ್ರೌಢಶಾಲೆ ಪ್ರಾರಂಭ ಆಗಿತ್ತು. ಶಾಲೆಗೆ ಸ್ವಂತ ಕಟ್ಟಡ ಇರಲಿಲ್ಲ, ಶಾಲೆಗೆ ಜಾಗೇನೂ ಇರಲಿಲ್ಲ. ಶ್ರೀಮಠದಲ್ಲಿ ಒಂದ್ ಕಡೆಗೆ ಶಾಲೆ ನಡೀತಾ ಇತ್ತು. ಮೊದಲಿಗೆ 110 ಹುಡುಗರಿದ್ರು. ಶಾಲೆ ಪ್ರಾರಂಭ ನಡೆದಿತ್ತು. ಶಿಕ್ಷಕರ ಜೊತೆಗೆ ಕೂಡಿ ಗ್ರಾಮಸ್ಥರ ಸಹಕಾರದಿಂದ ಶ್ರೀ ಫಕೀರೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ 2 ಎಕರೆ ಜಾಗೆಯನ್ನ ಶ್ರೀಮಠದಿಂದ ಜಾಗೆಯನ್ನ ತಾನು ತೆಗೆದುಕೊಂಡು ಸುಮಾರು ಅವಾಗಿನ ಕಾಲಕ್ಕೆ 21 ಲಕ್ಷ ರೂಪಾಯಿದ ಸುಭಾಷ್ ಚಂದ್ರ ಬೋಸ್ ಶತಮಾನೋತ್ಸವದ ಒಂದು ನೆನಪಿನಲ್ಲಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಿಸಿದ್ವಿ. ಅವಾಗಿಂದ ಶಾಲೆಯಲ್ಲಿ ಪ್ರಾರಂಭ ಆಯಿತು ಕೆಲಸ ಕಾರ್ಯಗಳು. ಗುರುತ ಮಾಡ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆದು ಪ್ರತಿ ವರ್ಷ ಮಕ್ಕಳು 100ಕ್ಕೆ 100ರಷ್ಟು ಫಲಿತಾಂಶ ಪಡಿತಕ್ಕಂಥ ಕಾರ್ಯಾಚರಣೆಗೆ ನಾವು ಅವಾಗಿನಿಂದ ಪ್ರಯತ್ನವನ್ನ ಆರಂಭ ಮಾಡಿದ್ವಿ. ಹೌದು, ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನೀವು 100ಕ್ಕೆ 100 ಅಂದಾಗ ನನಗೆ ಗೊತ್ತಾಯ್ತು, ಹಾವೇರಿ ಜಿಲ್ಲಾದೊಳಗ ನೀವು ಡೈಟ್ DDPI ಅಥವಾ ಡೈಟ್ ಪ್ರಿನ್ಸಿಪಲ್ ಆದಾಗ ನೀವು ಸಹ ಅಷ್ಟೇ ಜವಾಬ್ದಾರಿ ತಗೊಂಡು ಆ ಎಂಟೈರ್ ಜಿಲ್ಲೆದೊಳಗಡೆ ಒಂದು ಎತ್ತರಕ್ಕೆ ತಗೊಂಡು ಹೋದ್ರಿ. ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನದಿಂದ ಎತ್ತರಕ್ಕೆ, ನನಗೆ ಗೊತ್ತಿರೋ ಪ್ರಕಾರ ಸಹ 17ನೇ ಸ್ಥಾನದಲ್ಲಿ ಇದ್ದು 13ನೇ ಸ್ಥಾನಕ್ಕೆ ಬಂತು ಅಂತ ನಮಗೆ ಗೊತ್ತಾಗಿರುವಂತ ವಿಷಯ. ಸೊ ಅಷ್ಟು ಕ್ಷಮತೆಯಿಂದ ಈಗ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಇವತ್ತು ಪ್ರೆಸೆಂಟ್ ಜವಾಬ್ದಾರಿ ಏನಿದೆ ಗಿರೀಶ್ ಪತ್ಕಿ ಸರ್ ನಿಮ್ದು? ಸೊ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಪಯಣ ಇವತ್ತು ಇಲಾಖೆಯ ಉಪನಿರ್ದೇಶಕನಾಗಿ ಧಾರವಾಡ ಆಯುಕ್ತಾಲಯದ ಉಪನಿರ್ದೇಶಕ ಆಡಳಿತ ಅಂತಕ್ಕಂಥ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. 9 ಜಿಲ್ಲೆಗಳು ಶೈಕ್ಷಣಿಕ, 7 ಜಿಲ್ಲೆಗಳು, 2 ಶೈಕ್ಷಣಿಕ ಜಿಲ್ಲೆಗಳು ಸೇರಿ 9 ಶೈಕ್ಷಣಿಕ ಜಿಲ್ಲೆಗಳ ಉಸ್ತುವಾರಿಯನ್ನ ಮಾನ್ಯ ಆಯುಕ್ತರ ಜೊತೆಗೆ ಎಲ್ಲ ಆಡಳಿತಾತ್ಮಕ ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮತ್ತು ಮಾರ್ಗದರ್ಶನ ಮಾಡ್ತಕ್ಕಂತಹ ಗುರುತರವಾದಂತಹ ಜವಾಬ್ದಾರಿ ಆಯುಕ್ತಾಲಯಕ್ಕೆ ಇರೋದ್ರಿಂದ ಅದರ ಭಾಗವಾಗಿ ನಾನು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಸೊ ನೀವು ಮಾಡ್ತಾ ಇರುವಂತ ಕೆಲಸ ಮತ್ತು ಈಗಿನ ಶ್ರಮ ನೋಡ್ಕೊಂಡ್ಬಿಟ್ರೆ ನನಗೆ ಒಂದೊಂದ್ಸಲ ಹಿಂಗೆ ಅನಿಸ್ತದೆ, ನಾವ್ ಯಾಕೆ ಇವತ್ತು ನಿಮ್ಮಂತವ್ರ ಕೈಯೊಳಗೆ ಕಲೀಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ವಿಚಾರನ ನಾವು ಮೊನ್ನೆ ಯಾವಾಗ ಕೂಡಿದಾಗ ಮಾತಾಡಿದ್ವಿ. ಸೊ ಈಗ ನೇರವಾಗಿ ವಿಷಯಕ್ಕೆ ಬರ್ಬೇಕಂದ್ರೆ ಪತ್ಕಿ ಸರ್, 10ನೇ ತರಗತಿ ಮಕ್ಕಳಿಗೋಸ್ಕರ
ಎಂಟೈರ್ ರಾಜ್ಯದೊಳಗಡೆ ಅಥವಾ 9 ಜಿಲ್ಲೆ ಒಳಗಡೆ 100% ಅಂಕ ಗಳಿಸ್ಬೇಕು, ಮಕ್ಕಳು 100% ರಿಸಲ್ಟ್ ತಗೊಂಡು ಪಾಸ್ ಆಗ್ಬೇಕು ಅಂತ ಏನು ನೀವು ಮಾಡ್ತಾ ಇರುವಂತ ಶ್ರಮ ಏನಿದೆ, ಈ ಶ್ರಮದ ದಿಕ್ಕಿನೊಳಗಡೆ ಇದು ಯಾಕಿದು ಪ್ರಾರಂಭ ಆಯ್ತು ಮತ್ತೆ ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ಬೋದಾ? ಸರ್, ಇದಕ್ಕೆ ಪ್ರತಿ ವರ್ಷ ಪರೀಕ್ಷೆ ಬರ್ತಿತ್ತು, ಪ್ರತಿ ವರ್ಷ ಫಲಿತಾಂಶ ಬರ್ತಿತ್ತು, ಪ್ರತಿ ವರ್ಷ ರ್ಯಾಂಕ್ಗಳ ಪಟ್ಟಿ ಬರ್ತಿತ್ತು, ಜಿಲ್ಲೆಗಳಲ್ಲಿ ಯಾವ ರ್ಯಾಂಕ್ ಬಂದಿದೆ, ಏನ್ ಬಂದಿದೆ ಅಂತಕ್ಕಂಥದ್ದು. ಈ ವರ್ಷ ವಿಶೇಷ ಅಂತ ಅನ್ಲಿಕ್ಕೆ ಮಾನ್ಯ ಶಿಕ್ಷಣ ಮಂತ್ರಿಗಳು ಮಾನ್ಯ ಮಧು ಬಂಗಾರಪ್ಪ ಸರ್ ಹಾಗೂ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಮೇಡಮ್ ಅವರು ಈ ವರ್ಷದ ಒಂದು ಪ್ರಾರಂಭದಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಮ ನೆರೆಯ ರಾಜ್ಯಗಳು 100% ಫಲಿತಾಂಶವನ್ನ ಪಡಿತಾ ಇರ್ತಕ್ಕಂಥ ಅಂಶವನ್ನ ಎಲ್ಲರ ಗಮನಕ್ಕೆ ತೆಗೆದುಕೊಂಡು ಬಂದು, ಯಾಕೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಕಾರಣಗಳನ್ನ ಗುರುತ ಮಾಡಿ ಆ ಲೋಪದೋಷಗಳನ್ನ ಸರಿ ಮಾಡಿ ನಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೆ ನಮ್ಮ ಮಕ್ಕಳ ಕ್ಷಮತೆಯನ್ನ ಹೆಚ್ಚಿಸ್ಲಿಕ್ಕೆ, ನಮ್ಮ ಶಿಕ್ಷಕರ ಕ್ಷಮತೆಯನ್ನ ಹೆಚ್ಚಿಸ್ಲಿಕ್ಕೆ ಮಾಡಿರ್ತಕ್ಕಂತಹ ಪ್ರಯತ್ನದ ಫಲವಾಗಿ ಇವತ್ತು ನಾವು ಮಿಷನ್ 100 ಅಂತಕ್ಕಂಥ ಒಂದು ಕಾರ್ಯಾಚರಣೆಗೆ ಮೊದಲಿನಿಂದ ಪ್ರಾರಂಭ ಮಾಡಿದ್ವಿ. ಅದನ್ನ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದರ ಫಲಿತಾಂಶ ಇಷ್ಟರಲ್ಲಿ ನಿರೀಕ್ಷಿತ ಇದೆ ಅಂತ ಹೇಳಕ್ಕಂತ ಗುರು. ಹೌದು, ನೀವು ಮಾಡ್ತಾ ಇರುವಂತ ಶ್ರಮಗಳು ಬಹಳ ಫಸ್ಟ್ ಅವೆಲ್ಲ ಕೋಡ್ ವರ್ಡ್ ಅನಿಸ್ತಿದ್ದು ನಮಗೆ, ಅದು ನಮ್ಗೆ ತಿಳಿತಿದ್ದಿಲ್ಲ. ಮಿಷನ್ 40 ಅಂತ, ಮಿಷನ್ 100 ಅಂತ, ನೀವೇನೆ 100 ಅಂತ ಹೇಳಿದ್ರಿ. ಸೊ ಆ ದಿಕ್ಕಿನೊಳಗೆ ಏನೇನ್ ಕೆಲಸ ಮಾಡಿದ್ರಿ ಸರ್ ಮಕ್ಕಳಿಗೆ ಸಹಾಯ ಆಗ್ಲಿಕ್ಕೆ? ಸರ್, ಈ ವರ್ಷ ವಿಶೇಷ ಅಂತಂದ್ರೆ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಪಾಠಗಳು ಅಂದ್ರೆ ಪಠ್ಯ ಆಧಾರಿತವಾಗಿರ್ತಕ್ಕಂಥ ಚಟುವಟಿಕೆಗಳಿದ್ದು, ಆದ್ರೆ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರ್ತಿದ್ವು. ಆದ್ರೆ ಈ ವರ್ಷದ ವಿಶೇಷ ಅಂತಂದ್ರೆ ಕಳೆದ 5-6 ವರ್ಷಗಳಿಂದ ನಾವು ನೀಲನಕ್ಷೆ ಅಂತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅಂತ ಏನ್ ಹೇಳ್ತೇವಿ, ಅಂದ್ರೆ ನಮ್ಗೆ ಇರ್ತಕ್ಕಂಥ ಎಷ್ಟು ಪಾಠಗಳಿದೆ ಆ ಪಾಠಗಳಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡು, ಅಂದ್ರೆ ಒಂದ್ ಪಾಠದಲ್ಲಿ ಬರ್ತಕ್ಕಂಥದ್ದು 1 ಮಾರ್ಕ್ಸ್ ಅಂಕಗಳ ಪ್ರಶ್ನೆಗಳೆಷ್ಟು, 2 ಮಾರ್ಕ್ಸಿನ ಪ್ರಶ್ನೆಗಳೆಷ್ಟು, 4 ಅಂಕಗಳ ಪ್ರಶ್ನೆಗಳೆಷ್ಟು ಅಂತಕ್ಕಂಥದ್ದು, ಮತ್ತೆ ಏರಿಯಾ ವೈಸ್ ಅಂದ್ರೆ ಪಠ್ಯವನ್ನ ಇಟ್ಕೊಂಡು ಅದರಲ್ಲಿ ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ವರ್ಷ ನಾವು ಪ್ರತಿ ಇದಕ್ಕೆ ವಿಷಯಕ್ಕೂ ನೀಲನಕ್ಷೆಯನ್ನ ಬಿಡುಗಡೆ ಮಾಡಿ ಆ ನೀಲನಕ್ಷೆಯ ಮೇಲೆನೆ ಮಕ್ಕಳು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು, ಮತ್ತೆ ಪಾಠದ ಕ್ಷಮತೆಯನ್ನ ಎಷ್ಟರ ಮಟ್ಟಿಗೆ ಮಕ್ಕಳು ಗಮನಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸವಿಸ್ತಾರವಾಗಿ ಪ್ರಾರಂಭದ ಹಂತದಲ್ಲಿ ನಾವು ನೀಡಿದ್ರಿಂದ ಮಕ್ಕಳು ಅದರಲ್ಲಿ ಅಂದ್ರೆ ಶಿಕ್ಷಕರು ಕೂಡ ಬಹಳಷ್ಟು ಪ್ರಯೋಜನಕಾರಿಯಾಗಿ ಭಾಗವಹಿಸ್ಲಿಕ್ಕೆ ಈ ಕಾರ್ಯಕ್ರಮ ಬಹಳ ಅನುಕೂಲ ಆಯ್ತು ಸರ್. ಇದ ನೀಲನಕ್ಷೆಗೆ ನೀಡಿರ್ತಕ್ಕಂಥದ್ದು. ನೀಲಿನಕ್ಷೆ ನೀಡಿದ್ರಿ. ಅದಾದ್ಮೇಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಗಣಿತ, ವಿಜ್ಞಾನ, ಸಮಾಜ, ಭಾಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷು, ಹಿಂದಿ, ಕನ್ನಡ, ಈ ಒಂದು ಮೈಕ್ರೋ ಲೆವೆಲ್ ಒಳಗ ಏನ್ ಕೆಲಸ ಮಾಡಿದ್ರಿ ನೀವು ಅಂದ್ರೆ ಅವ್ರಿಗೆ? ಯಾಕಂದ್ರೆ ಕೆಲವೊಂದಿಷ್ಟು ಮಕ್ಕಳಿಗೆ ಇಂಗ್ಲಿಷ್ ಅಂದ್ರೆ ಕಬ್ಬಿಣದ ಕಡಲೆ ಆಗಿರ್ತದೆ, ಗಣಿತ ಕಬ್ಬಿಣದ ಕಡಲೆ ಆಗಿರ್ತದೆ. ಇಲಾಖೆಗೆ ಮುಖ್ಯವಾಗಿ ಇರ್ತಕ್ಕಂತಹ ಅಂದ್ರೆ ಚಾಲೆಂಜು ಅಥವಾ ನಾವು ಸವಾಲು ಅಂತ ಹೇಳಿ ಪರಿಗಣಿಸ್ತಾ ಇದ್ದೀವಿ. ಇಷ್ಟು ಮಕ್ಕಳು ಯಾಕೆ ಅಂದ್ರೆ ಅನುತ್ತೀರ್ಣ ಆಗ್ತಕ್ಕಂಥ ಸಂಖ್ಯೆ ಇರ್ತಕ್ಕಂಥದ್ದನ್ನ ಇಲಾಖೆ ಗಮನಿಸಿದೆ ಅಂತಕ್ಕಂಥದ್ದು ಆಗಲೇ ಹೇಳಿದೆ. ಈಗ ಎಷ್ಟು ಮಕ್ಕಳು ಅನುತ್ತೀರ್ಣರಾಗ್ತಾರ ಅಂತಕ್ಕಂಥದ್ದನ್ನ ನಾವು ಮುಖ್ಯವಾಗಿಟ್ಟುಕೊಂಡು ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ವಿಷಯಗಳನ್ನ ಈಗ ಈ ವರ್ಷ ನಾವು ಪಾಠ ಆಧಾರಿತವಾದಂತಹ ಪ್ರಶ್ನೆ ಪತ್ರಿಕೆಗಳಿಂದ LB ಅಂತ ಹೇಳಿ ಪ್ರತಿ ಪಾಠದ ನಂತರ ಎಷ್ಟು ಸಂಭವನೀಯ ಪ್ರಶ್ನೆಗಳು ಒಂದ್ ಪಾಠದಲ್ಲಿ ಇರ್ತಕ್ಕಂತಹ ಎಲ್ಲಾ ಸಂಭವನೀಯ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ LB ಅಂದ್ರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತಕ್ಕಂಥ ಕಾರ್ಯಾಚರಣೆಯನ್ನ LBA ಸರ್, ಪಾಠ್ಯ ಆಧಾರಿತ ಅಂದ್ರೆ ಪಾಠ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ವಿ. ಪ್ರಶ್ನೆ ಕೋಟಿಯನ್ನ ತಯಾರು ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಪ್ರತಿ ಡೈಟ್ನಿಂದ ಒಂದೊಂದು ವಿಷಯವನ್ನು ಕೊಟ್ಟು ಆ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಪಾಠದಲ್ಲಿ ಇರ್ತಕ್ಕಂಥ ಎಲ್ಲ ಇದರಲ್ಲಿ
ದೃಷ್ಟಿಕೋನದಿಂದ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳ ಒಂದು ಕೋಟಿ ಅಂದ್ರೆ ಕ್ವಶನ್ ಬ್ಯಾಂಕ್ ಮಾಡಿಸಿದ್ವಿ. ಅದನ್ನ ಇಟ್ಕೊಂಡೇ ಇವತ್ತು ಮಕ್ಕಳು ಈಗ ಒಂದ್ ಪಾಠ ಮುಗೀತು ಅಂತಂದ್ರೆ ಅದ್ರೊಳಗಿನ 1 ಮಾರ್ಕು 2 ಮಾರ್ಕು 4 ಮಾರ್ಕಿನ ಅಂಕಗಳು ಅಥವಾ ನಕ್ಷೆಗಳನ್ನ ಬರೆಸ್ತಕ್ಕಂಥದ್ದು ಅಥವಾ ಚಿತ್ರಗಳನ್ನ ಬರೀತಕ್ಕಂಥದ್ದು ಇವನ್ನೆಷ್ಟೆಲ್ಲ ಕೂಡ ಇಟ್ಕೊಂಡು ಅಲ್ಲಿ ಬರ್ತಕ್ಕಂತಹ ಮಾಹಿತಿಯನ್ನ ಒಂದ್ ಕಡೆಗೆ ಕ್ರೋಢೀಕರಣ ಮಾಡಿ ನಾವು ಮಕ್ಕಳಿಗೆ ನೀಡಿದೀವಿ. ಅದಕ್ಕೆ ಮಕ್ಕಳು ಕೂಡ ಸ್ಪಂದನೆ ಮಾಡಿ ಇವತ್ತು ಅಭ್ಯಾಸವನ್ನು ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಹೌದು. ಈಗ ಕೆಲವೊಂದು ಶಾಲೆ ಒಳಗಡೆ ನಾವು ಹಳ್ಳಿ ಕಡೆ ನೋಡಿದಾಗ ನಮ್ಗೆ ರೀಸೆಂಟ್ ಆಗಿ ಗೊತ್ತಾಗಿರುವಂತದ್ದು, ಮಕ್ಕಳನ್ನ ಸಾಯಂಕಾಲ ಸಹ ಅವರಿಗೆ ವಿಷಯಗಳ ಶಿಕ್ಷಕರಾದಂಥವ್ರು ಬಂದು ಅವರ ಡೌಟ್ಸ್ ಕ್ಲಿಯರ್ ಮಾಡೋದು, ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕೊಡೋದು, ಅಷ್ಟೇ ಅಲ್ಲದೆ ಎಷ್ಟೋ ಊರೊಳಗಡೆ ಶಾಲೆಯೊಳಗೆ ರಾತ್ರಿನೂ ಪಾಠವನ್ನ ಹೇಳ್ಕೊಟ್ಟು ಅವ್ರಿಗೆ 100ಕ್ಕೆ 100 ಅಂಕ ಗಳಿಸ್ಲಿಕ್ಕೆ ಸಹಾಯ ಮಾಡ್ತಾ ಇರುವಂತ ಕೆಲಸಗಳು ಸಹ ನಡೆದಾವ ಅಂತ ಗೊತ್ತಾಗ್ತು. ಅವು ಏನ್ ನಡೀತಾ ಇದೆ, ಅದಕ್ಕೆ ಏನಂತಾರ ಸರ್? ಅದಕ್ಕೆ ಸರ್ ಖಂಡಿತವಾಗಿಯೂ ಈ ದಿಶೆಯೊಳಗ ನಮ್ಮೆಲ್ಲ ಉಪನಿರ್ದೇಶಕರನ್ನ, ನಮ್ಮೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ, ಶಿಕ್ಷಕರನ್ನ ಅಭಿನಂದಿಸಲೇಬೇಕಾಗಿದೆ. ಯಾಕಂತಂದ್ರ ಈ ಯಾವತ್ತು ಈ ಒಂದು ಜವಾಬ್ದಾರಿಯನ್ನ ಅವ್ರ ಮೇಲೆ ಹೊರಿಸಿದ್ವೋ ಅವತ್ತಿನಿಂದ ಅವರು ಕೂಡ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈಗ ಸದ್ಯ ನಾವು ಯಾವ್ದಾದ್ರು ಜಿಲ್ಲೆಗೆ ಹೋದ್ರೆ ರಾತ್ರಿ ವೇಳೆನೂ ಕೂಡ ಶಾಲೆ ನಡೆದಿರ್ತಕ್ಕಂಥದ್ದು. ಶಾಲೆಯಲ್ಲೇ ಮಕ್ಕಳನ್ನ ಇಟ್ಕೊಂಡು ಅಲ್ಲೇ ಊಟವನ್ನ ಬಡಿಸಿ ಅಲ್ಲೇ ಕೂಡ ಪರಿಹಾರವನ್ನು ಮಾಡ್ತಕ್ಕಂಥ ಕೆಲಸ ಓದಿನ ಮನೆ ಅಂತಕ್ಕಂಥ ಹೆಸರಿನಲ್ಲಿ ಓದಿನ ಮನೆ ಅಂತಕ್ಕಂಥದ್ದು ಎಂಟೈರ್ ಚಿಕ್ಕೋಡಿ ಜಿಲ್ಲೆ ಮತ್ತೆ ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರತಿ ಶಾಲೆಯಲ್ಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಅದರಿಂದ ಪ್ರಭಾವಿತವಾಗಿ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಸಂತಸ ತಂದಿದೆ. ಸೊ ಓದಿನ ಮನೆ ಅನ್ನೋದ್ರಲ್ಲಿ ನೋಡಿದ್ರೆ ಅವರಿಗೆ ಡಿಸ್ಟ್ರಾಕ್ಷನ್ ಅನ್ನು ಕಂಟ್ರೋಲ್ ಮಾಡ್ದಂಗೆ ಆಯ್ತು. ಅವ್ರಿಗೊಂದು ಊಟ ಉಪಹಾರ ಕೊಟ್ಟು ಡೌಟ್ಸ್ ಗಳನ್ನು ಸಹ ಸರಿಪಡಿಸಿ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಹೇಳ್ಕೊಟ್ಟು ಮಕ್ಕಳಿಗೆ ಅಂಕ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುವಂತ ಒಂದು ಬೃಹದಾಕಾರದ ಕೆಲಸ ಅಂತ ಅನಿಸ್ತದೆ. ಇದು ನೋಡಿದ್ರೆ ಸುಮ್ಮನೆ ಸಣ್ಣದೇನಲ್ಲ ಈ ಕೆಲಸ. ಇಷ್ಟು ನೀವು ಆಸಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಇದು ನಿಜಕ್ಕೂ ಅಪರೂಪ ಅಂತ ಹೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಡಂಗರವನ್ನ ಸಾರ್ತಕ್ಕಂಥದ್ದು ಸಾಯಂಕಾಲ 7ರಿಂದ 9-10 ಗಂಟೆವರೆಗೆ ಯಾರ ಮೊಬೈಲ್ಗಳು ಅಂದ್ರೆ ಮನೆಯಲ್ಲಿ ಮೊಬೈಲ್ಗಳು ರಿಂಗ್ ಆಗ್ಬಾರ್ದು ಮತ್ತೆ ಟಿವಿಗಳು ಆನ್ ಆಗ್ಬಾರ್ದು ಅಂತಕ್ಕಂತ ಮನವಿಯನ್ನ ಸಮಾಜವೇ ಇವತ್ತು ಒಪ್ಪಿಕೊಂಡು ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಿಂದ ಡಂಗುರವನ್ನು ಸಾರಿ ಆ ಡಂಗುರು ಸಾರುವ ಮೂಲಕ ಮಕ್ಕಳಿಗೆ ಜಾಗೃತಿ ಅಂತಕ್ಕಂಥ ಕೆಲಸವನ್ನ ನಾವು ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೀಯ ಅಂತಕ್ಕಂಥದ್ದು. ಹೌದೌದು. ಸೊ ಇಷ್ಟೆಲ್ಲ ಮಾಡಿದರೆ ಈಗ ಮಕ್ಕಳ ಹೆಂಗೆ ಅವರು ನಿಮಗ ಪ್ರತಿಸ್ಪಂದನೆ ಮಾಡ್ತಾ ಇದ್ದಾರೆ? ನಿಮಗ ಅವ್ರ ಬಗ್ಗೆ ಏನ್ ಕಾನ್ಫಿಡೆನ್ಸ್ ಅನಿಸ್ತದೆ ಮಕ್ಕಳ ಬಗ್ಗೆ ಈ ಸಲ? ಈಗ ನಾವು ಅವ್ರಿಗೆ ಬಂದಿರತಕ್ಕಂತಹ ಒಂದು ಪರೀಕ್ಷಾ ಇದನ್ನ ಫೋಬಿಯಾನ ಅಂದ್ರೆ ಭಯವನ್ನ ನಿವಾರಣೆ ಮಾಡ್ಲಿಕ್ಕೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೇವೆ. ಬಹಳಷ್ಟು ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ಬಹಳಷ್ಟು ವೇದಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂತ ಸಾಕಷ್ಟು 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಇಲಾಖೆಯಿಂದನೇ ನಾವು ಕೊಟ್ಟಿದ್ದೇವೆ. ಆಮೇಲೆ ಇನ್ನೂ ಅವ್ರಿಗೆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರ್ಬೇಕಂತ ಹೇಳಿ ಒಂದು ಸ್ಟೂಡೆಂಟ್ ಕಾರ್ನರ್ ಅಂತ ಹೇಳಿ ನಮ್ಮ ಇಲಾಖೆ ವೆಬ್ಸೈಟ್ ನಲ್ಲಿ ಕಳೆದ ವರ್ಷ 100ಕ್ಕೆ 100ರಷ್ಟು ಅಂಕಗಳನ್ನ ಗಳಿಸಿರ್ತಕ್ಕಂಥ ಮಕ್ಕಳ ಉತ್ತರ ಪತ್ರಿಕೆಗಳನ್ನು ಕೂಡ ಅವರಿಗೆ ತೋರಿಸ್ತಕ್ಕಂಥ ಕೆಲಸವನ್ನ ಅಂದ್ರೆ ಮಕ್ಕಳು ಯಾವ ರೀತಿಯಾಗಿ ಬರೆದಿದ್ದಾರೆ ಅವುಗಳನ್ನ ನೀವು ರೆಫರ್ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ. ಇದರ ಹೊರತಾಗಿಯೂ ಕೂಡ ಬಹಳಷ್ಟು ಕಾರ್ಯಾಗಾರಗಳನ್ನ ನಾವು ಮಾಡಿರ್ತಕ್ಕಂಥದ್ದು ಮತ್ತೆ ವಿಶೇಷವಾಗಿ ಇವತ್ತು ಸಾಹಿತ್ಯವನ್ನ ರಚನೆ ಮಾಡಿ ಆ ಸಾಹಿತ್ಯವನ್ನ ಮಕ್ಕಳಿಗೆ ಮುಟ್ತೇವೆ. ಈ ಎಲ್ಲಾ ಮಧ್ಯೆ ನಾವು 3 ಸರಣಿ ಪರೀಕ್ಷೆಗಳನ್ನ ಮಾಡಿದ್ವಿ. ಮಕ್ಕಳಲ್ಲಿ ಮಾನಸಿಕ ಸಿದ್ಧತೆ ಮಾಡಬೇಕು ಪರೀಕ್ಷಾದ ಬಗ್ಗೆ ಅಂತಕ್ಕಂಥದ್ದು. ಮೊದಲನೇ ಪರೀಕ್ಷೆಗೆ ಬಂದಿರತಕ್ಕಂತ ಪರಿಣಾಮಕ್ಕಿಂತ 2ನೇ ಪರೀಕ್ಷೆಗೆ ವಿಭಿನ್ನವಾಗಿತ್ತು. ಆ 2ನೇ ಪರೀಕ್ಷೆಗಿಂತ ಮತ್ತೆ 3ನೇ ಪರೀಕ್ಷೆಗೆ ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ಕಂಡುಕೊಂಡಿದ್ದೇವೆ. ಅದಕ್ಕೆ ಮಕ್ಕಳಲ್ಲಿ ವಿಶ್ವಾಸ ಇದೆ ಅಂತಕ್ಕಂಥದ್ದು ನಮಗೆ ಈ ದೃಷ್ಟಿಯಿಂದ ಮತ್ತೆ ಈ ವರ್ಷ ಪ್ರತಿ ವರ್ಷ ನಾವು ಶಾಲೆಗೆ ರ್ಯಾಂಕ್ಗಳನ್ನ ಎಷ್ಟು ಮಕ್ಕಳು ಪಾಸ್ ಆಗಿರ್ತಿದ್ರು ಅದ್ರ ಮೇಲಿಂದ ಅಳಿತಿದ್ರು.
ಈ ವರ್ಷ ನಾವೇನು ಪ್ರತಿ ಶಾಲೆವಾರು ಲೆಕ್ಕ ಹಾಕಿ ರ್ಯಾಂಕ್ ಕೊಡ್ತೇವೆ ಅಂತಕ್ಕಂಥ ಒಂದು ಆ ಆದೇಶವನ್ನ ಅಥವಾ ನಿರ್ದೇಶನವನ್ನ ಮಂಡಳಿ ನೀಡಿರೋದ್ರಿಂದ ಪ್ರತಿ ಶಾಲೆನೂ ಕೂಡ 100ಕ್ಕೆ 100ರಷ್ಟು ಅಂದ್ರೆ ಫಲಿತಾಂಶವನ್ನ ಸಾಧಿಸಿದ್ರೆ ಮಾತ್ರ ಜಿಲ್ಲೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಅರಿವು ಮಾಡಿಕೊಟ್ಟಿದೀವಿ. ಅದಕ್ಕೆ ಎಲ್ಲರೂ ಕೂಡ ವಿಶೇಷವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟಲ್ದೇನೆ ಯಾವ ಮಕ್ಕಳು 100ಕ್ಕೆ 100 ಅಂಕ ಗಳಿಸ್ತಾರೋ ಅವರಿಗೆ ಪ್ರೈಸು ಸಹ ನೀವು ಅನೌನ್ಸ್ ಮಾಡಿರೋದು ಕೇಳಬಹುದು ಸರ್. ಇದು ಇನ್ನೂ ರೋಚಕವಾದಂತ ಇತಿಹಾಸ. ಬಹುಶಃ ನಮ್ಮ 30 ವರ್ಷಗಳ ಸೇವಾ ಅವಧಿಯೊಳಗೆ ಇಷ್ಟು ದೊಡ್ಡ ಮೊತ್ತದ ಬಹುಮಾನಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ಗ್ರಾಮ ಪಂಚಾಯತ್ ಒಬ್ಬೊಬ್ಬ ಪಂಚಾಯತಿಂದ 1 ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ ಕೂಡ ಬಹುಮಾನಗಳನ್ನ ಘೋಷಣೆ ಮಾಡಿ ಅದನ್ನ ಶಾಲೆಯ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿ ಅದರಲ್ಲಿ ಬಂದಿರತಕ್ಕಂತ ಮಕ್ಕಳಿಗೆ ಬಹುಮಾನ ಕೊಡಲಿಕ್ಕೆ ಬಹಳಷ್ಟು ಮಂದಿ ಮುಂದೆ ಬಂದಿರತಕ್ಕಂಥದ್ದು. ಜುಮ್ಕಿ ಕೊಡ್ತೇವಿ ಅಂತಕ್ಕಂಥ, ಬಂಗಾರದ ಜುಮ್ಕಿ ಕೊಡ್ತೇವಿ ಅಂತಕ್ಕಂಥದ್ದನ್ನ, ಮತ್ತೆ ಬಂಗಾರದ ಉಂಗುರವನ್ನ ಕೊಡ್ತೇವಿ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಮಕ್ಕಳಿಗೆ ಬಹಳ ಖುಷಿ ತಂದಿರ್ತಕ್ಕಂಥದ್ದು. ಆ ದಿಶೆಯೊಳಗ ಮಕ್ಕಳು ಇದನ್ನ ಪಡಿಬೇಕು ಅಂದ್ರೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ, ಪಡಿಬೇಕು ಅಂತಂದ್ರೆ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ಸ್ಪರ್ಧಾ ಮನೋಭಾವನೆ ಜಾಸ್ತಿ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆ, ಅದಕ್ಕೆ ಸರ್ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಾವು ನೀವು ಭೇಟಿ ಹಾಕೋಣಂತ. ವೀಕ್ಷಕರೇ, ಈಗ ನಾವು ಯಾರ ಜೊತೆ ಇದ್ದೀವಿ ಅಂದ್ರೆ ಗಿರೀಶ್ ಪರ್ಕಿ ಸರ್ ಜೊತೆಗಿದ್ದೀವಿ. ಈ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಾವು ಹೊರಬರೋಣಂತ. ಆವಾಗ ನಾನು ನಿಮಗೆ ಇನ್ನೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಕೊಡ್ತೀನಿ. ವಿದ್ಯೆಯ ಬೆಳಕಿನಲ್ಲಿ ವಿವೇಕದ ದೀಪ ಬೆಳಗಿಸುತ್ತಾ ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಭವಿಷ್ಯದ ಶ್ರೇಷ್ಠ ನಾಗರಿಕರನ್ನ ರೂಪಿಸುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಶೈಕ್ಷಣಿಕ ಸಾಲಿನಲ್ಲಿ ಗುಣಮಟ್ಟದ ಶಿಕ್ಷಣ, ಶಿಸ್ತುಬದ್ಧ ವಾತಾವರಣ ಹಾಗೂ ಸಂಸ್ಕಾರಪೂರ್ಣ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ನಿರಂತರವಾಗಿ ಶ್ರಮಿಸುತ್ತಿದೆ. 1993ರಲ್ಲಿ ಕೆಲವೇ ವಿದ್ಯಾರ್ಥಿಗಳೊಂದಿಗೆ ತನ್ನ ಶೈಕ್ಷಣಿಕ ಪಯಣ ಆರಂಭಿಸಿದ ನಮ್ಮ ವಿದ್ಯಾಸಂಸ್ಥೆ ಇಂದು 3500 ವಿದ್ಯಾರ್ಥಿಗಳು, 465 ದಕ್ಷ ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. The campus of Swami Vivekananda Vidya Samsthe is meticulously planned and maintained to create a dynamic and sustainable educational ecosystem that directly supports our commitment to academic excellence and students' well-being. The college recognizes that a well-designed physical environment enhances the learning experience, fosters engagement, and prepares students for future challenges. Our approach ensures that every aspect of the campus, from modern ICT-enabled classrooms, specialized Karnataka State Mathematics Lab Research Center, and Atal Thinking Lab, fully equipped with science and computer laboratories, a resourceful library stocked with extensive collections, and modern classrooms with integrated smart technology. Swami Vivekananda Vidya Samsthe offers specialized intensive coaching programs to help students achieve their goals in highly competitive national entrance exams like NEET, JEE, KCET, and CA. This dedicated programs features experts faculties, tailored study materials, and regular mock tests to provide comprehensive preparation for careers in medicines, engineering, and finance accounting. Our athletic and recreational hub is designed to inspire physical activities and teamwork. Dive into our expensive swimming pool or compete on our high-quality courts tailored for games like basketball, volleyball, handball, with extensive fields also available. We provide the perfect environment for students to stay active, build skills, and engage in healthy competition. Beyond academics and sports, the institute provides comfortable and secure residence, well-maintained dining areas, and dedicated student support services. We also offer a wide range of extracurricular pursuits, including dedicated studios and instructors for music and dance classes, allowing students to explore creative talents and hobbies.
ಹುಬ್ಬಳ್ಳಿ ಹರಟೆಯಲ್ಲಿ ವೀಕ್ಷಕರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತ. ಈಗ ನಾವು ಪುಟ್ಟ ವಿರಾಮವನ್ನ ತಗೊಂಡು ಬಂದ್ವಿ. ನನ್ನ ಜೊತೆಗಿದ್ದಾರ ಗಿರೀಶ್ ಪರ್ಕಿ ಸರ್, ಉಪನಿರ್ದೇಶಕರು ಆಯುಕ್ತಾಲಯದಿಂದ. ಸೊ ನಮ್ಮ ಜೊತೆಗೆ ಗಿರೀಶ್ ಪರ್ಕಿ ಸರ್ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ರೋಚಕವಾದ ಕಥೆಗಳನ್ನ ನಾವು ತಿಳ್ಕೊಂಡ್ವಿ. ಈ ಸರಿ ನಡೀತಾ ಇರುವಂತಹ 10ನೇ ತರಗತಿಯ ಪರೀಕ್ಷೆ ಒಳಗಡೆ ಎಷ್ಟು ಸಹಾಯಕವಾಗಿರುವಂತ ಕೆಲಸಗಳು ನಡೀತಾ ಇದೆ. ನಾವು ಕಲ್ಪನೆ ಮಾಡ್ಕೊಂಡಿದ್ದೆಲ್ಲ ನಾವೆಲ್ಲ ಹಗಲು ರಾತ್ರಿ ಎಷ್ಟು ಓದೋದೇ ಗೊತ್ತಿತ್ತು ನಾವು ಚಿಕ್ಕವರಿದ್ದಾಗ. ನೀವು ನಿಮ್ಮ 10th ಅನ್ನ ನೀವು ನೆನೆಸ್ಕೊಂಡಿರ್ಬೋದು, ಬಟ್ ಇವತ್ತಿನ 10th ಪರೀಕ್ಷೆನೇ ಬೇರೆ ರೂಪದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸರ್, ಈಗ ಎಕ್ಸಾಮ್ ಇನ್ನೊಂದು ಸ್ವಲ್ಪ ದಿವಸ ಉಳಿತು. ಸೊ ನನಗೆ ಗೊತ್ತಿರೋ ಪ್ರಕಾರ ಇವತ್ತು 18ನೇ ತಾರೀಕಿಗೆ ಸ್ಟಾರ್ಟ್ ಆದ್ರೆ ಏಪ್ರಿಲ್ 2-3ನೇ ತಾರೀಕಿಗೆ ಮುಗಿಸ್ತೀರಿ ಪೇಪರ್. ಈ ಕೊನೆಯ ಅವಧಿ ಒಳಗೆ ನಿಮ್ಮ ಸಲಹೆಗಳೇನು ಪರ್ಕಿ ಸರ್? ಶೈಕ್ಷಣಿಕವಾಗಿರುವಂತ ಮತ್ತೆ ಒಳ್ಳೆ ಅಂಕ ಗಳಿಸ್ಲಿಕ್ಕೆ ಕ್ವಿಕ್ ಸೊಲ್ಯೂಷನ್ಸ್ ಏನು? ಆ ಸೊಲ್ಯೂಷನ್ಸ್ ಇವತ್ತಿಗೆ ಅವ್ರು ಮಾಡಿದ್ರೆ ಇನ್ನೊಂದು 4 ಅಂಕ ಗಳಿಸ್ಲಿಕ್ಕೆ ಸಹಾಯ ಆಗುವಂತ ಕೆಲವೊಂದಿಷ್ಟು ಐಡಿಯಾಸ್ಗಳೇನಿವೆ ಸರ್? ಸರ್, ಈಗ ಬಹಳಷ್ಟು ಅಂದ್ರೆ ಬಹಳ ಕಡಿಮೆ ಸಮಯ ಇದೆ. ಬಹಳಷ್ಟು ವಿಷಯಗಳ ಸಂಗ್ರಹಣೆ ಮಕ್ಕಳ ಕಡೆಗೆ ಇದೆ. ಅದನ್ನ ಈಗ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ಬೇಕಾಗಿದೆ. ಯಾವ ತರನಾಗಿ ಮಕ್ಕಳು ಬರೀಬೇಕು ಅಂತಕ್ಕಂಥದ್ದು ಅಂದ್ರೆ ಒಂದು ಈಗ ಮಕ್ಕಳಿಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತಂದ್ರೆ ಏನು ಬಹಳಷ್ಟು ಓದಿರ್ತಾರೆ, 1 ಅಂಕದ ಮಾರ್ಕ್ಸಿಗೆ ಬಹಳಷ್ಟು ಬರ್ಕೊಟ್ ಕೊಡುದು, 2 ಅಂಕದ ಮಾರ್ಕ್ನು ಅಷ್ಟೇ ಬರೆಯೋದು, 4 ಅಂಕದ ಮಾರ್ಕ್ನು ಅಷ್ಟೇ ಬರೀತಕ್ಕಂಥದ್ದು. ಅದನ್ನೆಲ್ಲ ಮಾಡಬೇಡ್ರಿ. ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ಪರೀಕ್ಷೆ ಪ್ರಾರಂಭ ಆದ ನಂತರ 15 ನಿಮಿಷಗಳ ಕಾಲಾವಕಾಶವನ್ನ ಪ್ರಶ್ನೆ ಪತ್ರಿಕೆಯನ್ನ ಓದ್ಲಿಕ್ಕೆ ನೀಡಿರ್ತಕ್ಕಂಥದ್ದಿದೆ. 15 ನಿಮಿಷದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಕಣ್ಣಾಡಿಸ್ಬಿಟ್ರೆ ನಿಮಗೆ ಒಂದು ಚಿತ್ರಣ ನಿಮ್ಮ ಕಣ್ಮುಂದೆ ಬರ್ತದೆ. ಆ ಚಿತ್ರಣವನ್ನ ಇಟ್ಕೊಂಡು ನಿಮ್ಮ ಕಾರ್ಯಾಚರಣೆಯನ್ನ ಆರಂಭ ಅಂದ್ರೆ ನನ್ಗೆ ಯಾವ್ದೋ ಬರುವುದಿಲ್ಲ ಅಂತಕ್ಕಂಥ ಮನೋಭಾವನೆ, ನಿಮಗೆ ಬರ್ತಕ್ಕಂಥ ಸರಳವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪ್ರಾರಂಭ ಮಾಡಿದ್ರೆ ಅದು ತಾನೇ ಸರಳವಾಗಿ ನಿಮ್ಮ ವಿಶ್ವಾಸದ ಒಂದು ನಿಮ್ ಕಡೆಗೆ ಆತ್ಮವಿಶ್ವಾಸ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ನೀವು ಉತ್ತರ ರೂಪದಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತೀರಿ ಅಂತಕ್ಕಂಥ ಆಶೆ ನಮ್ದು. ಇದೇ ನಿಟ್ಟಿನೊಳಗ ಹಲವಾರು ಕಾರ್ಯಕ್ರಮಗಳನ್ನ ರೇಡಿಯೋ ಮೂಲಕ ಮತ್ತೆ ವೆಬ್ನಾರ್ ಮೂಲಕ ತಿಳಿಸಿರ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಹೌದು. ಅಂದ್ರೆ ಮೊದ್ಲೇ ಕಣ್ಣಾಡಿಸ್ರಿ, ಆಮೇಲೆ ಪೇಪರ್ ಮೇಲೆ ಕೈ ಆಡಿಸ್ರಿ. ಸೊ ನಿಮ್ದು ಐಡಿಯಾ ಬಹಳ ಚಲೋ ಅನಿಸ್ತು ನನಗೆ ಕೇಳಿ. ಎಸ್ ಸರ್, ಇದಕ್ಕೆ ನೀವು ಬಹಳಷ್ಟು ಶ್ರಮ ಮಾಡಿದ್ರಿ, ಅದನ್ನ ನೀವು ಹೇಳಲೇ ಇಲ್ಲ. ಪೇಪರ್ ಒಳಗಡೆ ಲೈವ್ ಹೋದ್ರಿ, ಪೇಪರ್ ಪ್ರೋಗ್ರಾಮಿಗೆ ಕೊಟ್ರಿ, ರೇಡಿಯೋದೊಳಗೆ ಬಂದ್ರಿ. ಇಷ್ಟೆಲ್ಲ ನಿಮ್ಮ ಎಫರ್ಟು ಸಹ ನಿಜಕ್ಕೂ ಮಕ್ಕಳ ಹೆಚ್ಚು ಅಂಕ ಗಳಿಸಲಿಕ್ಕೆ ಡೆಫಿನೆಟ್ ಆಗಿ ಸಹಾಯ ಮಾಡಿರ್ತದೆ. ಗಿರಿ ಸರ್, ಈಗ ಕೊನೆಯದಾಗಿ ಮಕ್ಕಳ ಇಷ್ಟು ಎಫರ್ಟ್ಗೆ ಪಾಲಕರು ಏನ್ ಮಾಡ್ಬೇಕು ಈ ಕೆಲವೊಂದಿಷ್ಟು ಶಾರ್ಟ್ ಪೀರಿಯಡ್ ಒಳಗಡೆ? ನಾನು ಅದಕ್ಕೊಂದ್ ಸ್ವಲ್ಪ ಕೂಡಿಸ್ತೀನಿ, ನೀವು ಒಂದ್ ಸ್ವಲ್ಪ ಹೇಳ್ರಿ. ಈಗ ಬಹಳಷ್ಟು ಜವಾಬ್ದಾರಿ ಶಾಲೆ ಮತ್ತು ಶಿಕ್ಷಕರು ಮತ್ತು ಇಲಾಖೆದು ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಪಾಲಕರದು ಇದೆ. ಪಾಲಕರು ಬಹಳಷ್ಟು ನಿರೀಕ್ಷೆಯನ್ನ ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ನಿರೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಅದು ಸಹಜವಾಗಿ ಇರ್ತಕ್ಕಂಥದ್ದು. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾರಿಗಾದ್ರೂ ಕೂಡ ನಮಗೆ ನನ್ನ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥ ಆಶೆ ಇರ್ತದೆ. ಆ ದೃಷ್ಟಿಕೋನದಿಂದ ಎಲ್ಲರೂ ಪಾಲಕರು ಹೆಚ್ಚು ಓದ್ಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಇಟ್ಟುಕೊಂಡಿರ್ತಾರೆ. ಆದ್ರೆ ವಿಪರೀತವಾದಂತಹ ಒತ್ತಡವನ್ನ ಮಕ್ಕಳ ಮೇಲೆ ಹೇರದೆ ಅವರಿಗೆ ನಿರಾತಕವಾಗಿ ಅವರು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸ್ವಚ್ಛಂದವಾಗಿ ಊಟ ಮತ್ತು ಉಪಹಾರಗಳನ್ನ ಮಾಡ್ತಾರ, ಮತ್ತೆ ಅವರು ಫ್ರೀಯಾಗಿ ಇರ್ಲಿಕ್ಕೆ ಬಯಸ್ತಾರೆ, ಅಷ್ಟನ್ನ ಅವ್ರಿಗೆ ಇರ್ಲಿಕ್ಕೆ ಬಿಟ್ಟು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಪಾಲಕರಿಗೆ ವಿನಾಕಾರಣ ಅವ್ರಿಗೆ ಒತ್ತಡವನ್ನ ಹಾಕಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಓಕೆ, ವೆರಿ ನೈಸ್. ಬಹಳ ಚಂದ ಹೇಳಿದ್ರಿ ಪಾಲಕರಿಗೆ. ಇವತ್ತು ನೀವು ಹೇಳಿದಂಗ ನಾವು ಕೊನೆಗಿದ್ದಾಗ ಏನಾಗ್ತದೆ, ಮನೆಯೊಳಗಿನ ವಾತಾವರಣ ಬಹಳ ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ಸೊ ಮನೆಯೊಳಗ ಪರೀಕ್ಷೆಗೆ ಮಕ್ಕಳ ಪ್ರಫುಲ್ಲವಾಗಿರ್ಲಿಕ್ಕೆ, ಖುಷಿಯಿಂದ ಇರ್ಲಿಕ್ಕೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಪಾಲಕರಾದವರು ಮನೆಯೊಳಗಡೆ ಏರು ಧ್ವನಿಯೊಳಗೆ ಮಾತಾಡೋದು, ಪದೇ ಒಂದೇ ವಿಚಾರವನ್ನ ಪದೇ ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೆ ಆಲ್ರೆಡಿ ಒಂಚೂರು ಪರೀಕ್ಷೆ ಬಗ್ಗೆ ಒತ್ತಡ ಇರೋದು ಸ್ವಾಭಾವಿಕ. ಆದ್ರೆ ಅಂತ ಪರಿಸ್ಥಿತಿ ಒಳಗಡೆ ಅವರಿಗೆ ನಾವು ಬೇರೆ ರೀತಿಯಿಂದ ವಾತಾವರಣದಲ್ಲಿ ಒತ್ತಡವನ್ನ ನಿರ್ಮಾಣ ಮಾಡಿದ್ರೆ
ಪಾಲಕರು ಜೋರಾಗಿ ಮಾತಾಡೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಅವರವರೊಳಗಡೆ ಜಗಳಾಡೋದಾಗ್ಲಿ, ಇಂಥವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಸ್ವಾಭಾವಿಕವಾಗಿ ಅವ್ರ ಗಮನ ಡಿಸ್ಟರ್ಬ್ ಆಗಲಿಕ್ಕೆ ಸಾಧ್ಯ ಇರ್ತದೆ ಅನ್ನುವಂಥದ್ದು ಒಂದೇದು. ಎರಡನೇದ್ದು, ಅವರಿಗೆ ಆಹಾರ ಪದ್ಧತಿ ಒಳಗಡೆ ನಾವು ಒಂಚೂರು ಗಮನ ಕೊಡಬೇಕು ಅಂತ. ಏನ್ರಿ ಪರೀಕ್ಷೆ ಬಂದೊಳಗ ನಾನು ಈಗ ಸ್ವಲ್ಪ ನೀವೆಲ್ಲರೂ ವಿಚಾರ ಮಾಡ್ರಿ, ನೀವು 10ನೇ ಪರೀಕ್ಷೆ ಬರೀಬೇಕಾರ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, 10ನೇ ಪರೀಕ್ಷೆ ಬಂದ ನಮಗೂ ಒಂದ್ ರೀತಿ ಒತ್ತಡ ಇತ್ತು, ನಮಗೂ ಒಂದಿಷ್ಟು ಅಂಕ ಹೆಚ್ಚಿಗಳಿಸ್ಬೇಕು ಅನ್ನುವಂಥ ಪ್ರೆಷರು ನಮಗೂ ಇತ್ತು, ಆಸೆಗಳಿತ್ತು. ಅಂತ ಸಮಯದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ದಿನಚರಿಯನ್ನ ನಾವು ನಿರ್ಲಕ್ಷ್ಯತನ ಮಾಡ್ತಿದ್ವಿ. ಸರಿಯಾಗಿ ನಮ್ಮಮ್ಮ ಊಟಕ್ಕೆ ಕರೆದ್ರೆ ನಾವು ಊಟ ಮಾಡ್ಲಿಲ್ಲ, ಹೊತ್ತಿಗೆ ಸರಿಯಾಗಿ ಮಾಡ್ಲಿಲ್ಲ, ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ. ಯಾವಾಗ ಹಿಂಗ್ ಮಾಡ್ತೀವೋ ನೋಡ್ರಿ, ನೀವು ವಿಚಾರ ಮಾಡ್ರಿ, ಯಾವಾಗರ ನೀವು ಲೇಟಾಗಿ ರಾತ್ರಿ ಊಟ ಮಾಡಿದ್ರೆ, ಊಟ ಮಾಡ್ಲಾರ್ದ ಮಲ್ಕೊಂಡ್ರೆ ನಿದ್ದೆ ಹತ್ತಂಗಿಲ್ಲ, ಲೇಟಾಗಿ ಊಟ ಮಾಡಿದ್ರೆ ಬೆಳಗ್ಗೆ ಸರಿಯಾಗಿ ಎಚ್ಚರ ಆಗಂಗಿಲ್ಲ, ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಇರ್ತದೆ. ಸೊ ಹೀಗೆ ಡಿಸ್ಟರ್ಬ್ಡ್ ಸ್ಲೀಪ್ ಇದ್ದಾಗ ಮಕ್ಕಳು ಏನು ಓದಿದ್ರೇನೋ, ಎಷ್ಟು ಓದಿದ್ರೇನು, ಇಡೀ ವರ್ಷ ಓದಿ ನನ್ನ ಹತ್ರ 100% ನಾವು ತಗೊಳ್ಳೋಷ್ಟು ಸಾಮರ್ಥ್ಯ ಉಳ್ಳವರಾದಾಗ ಪರೀಕ್ಷಾ ದಿನ ಹೋಗಿ ನಾವು ಸುಸ್ತಾಗಿ ವೀಕ್ ಆಗಿ ಕೂತ್ಕೊಂಡ್ರೆ ಹೆಂಗ್ ಅಂಕ ಗಳಿಸ್ಲಿಕ್ಕೆ ಸಾಧ್ಯ? ಸೊ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇರುವಂತ ಈ ಶ್ರಮಕ್ಕೆ ಫಲಿತಾಂಶ ನಮಗೆ ಅಪೇಕ್ಷೆ ಪಟ್ಟಿರುವಂತ ಫಲಿತಾಂಶ ಬರಬೇಕು ಅಂತಂದ್ರೆ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಅಂದ್ರೆ ಈ ಅಭ್ಯಾಸವನ್ನ ಹೊರತುಪಡಿಸಿ ಮಕ್ಕಳ ದಿನಚರಿ ಔಪಚಾರಿಕ ವಿಚಾರಗಳೊಳಗಡೆ, ಅನೌಪಚಾರಿಕ ವಿಚಾರಗಳೊಳಗಡೆ ನಾವು ಒಂದಿಷ್ಟು ಸಹಾಯ ಮಾಡಿದಾಗ ಹೆಚ್ಚು ಅಂಕ ಗಳಿಸ್ತಾರೆ ಅಂತ ಅನ್ನೋದು ಒಂದು. ಸೊ ಗಿರೀಶ್ ಸರ್, ನಿಮ್ ಪ್ರಕಾರ ಪರೀಕ್ಷೆಗೆ ಬಂದ ಮೇಲೆ 3 ತಾಸು 15 ನಿಮಿಷ ಮಕ್ಕಳು ಬರೀತಾರೆ, ಬಂದ ಮೇಲೆ ನಿಮ್ಮ ಅನಿಸಿಕೆ ಏನು? ಏನ್ ಮಾಡ್ಬೇಕು? ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಇದು. ಬಂದ ಮೇಲೆ ಮಕ್ಕಳು ಅವತ್ತಿನ ಪರೀಕ್ಷೆ ಏನಾಯ್ತು ಅಂತಕ್ಕಂಥದ್ದನ್ನ ಬೇಡ, ಅದು ಆಯ್ತು ಆಗೋಯ್ತು, ಮತ್ತೆ ಮುಂದಿನ ಪರೀಕ್ಷೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಯಾಕಂತಂತಂದ್ರೆ ನಾನೇನೋ ಇಷ್ಟು ಬರಿಬೇಕಾಗಿತ್ತು, ಅಷ್ಟು ಬರಿಬೇಕಾಗಿತ್ತು, ನಾ ಬರೀಲಿಲ್ಲ ಅಂತಕ್ಕಂಥ ಮಾನಸಿಕ ಒತ್ತಡ, ಅಂದ್ರೆ ಅದ್ ನೆನಪು ಮಾಡ್ಕೊಂಡ್ರೆ ನನಗೆಲ್ಲೋ ಮಾರ್ಕ್ಸ್ ಕಡಿಮೆ ಬರ್ಬಹುದು ಅಂಥೇಳಿ ಅದನ್ನ ಚಿಂತೆಯೊಳಗೆ ಇರೋದು ಬೇಡ. ಮುಂದಿನ ತಯಾರಿ ಮಾಡೋದು, ನಂತರ 6 ಪರೀಕ್ಷೆಗಳು ಮುಗಿದ ನಂತರ ಏನಾಗಿತ್ತು ಅಂತಕ್ಕಂಥ ತನ್ನ ಗೆಳೆಯರ ಜೊತೆಗೆ ಕೂತ್ಕೊಂಡು ಇಷ್ಟಾಗಿತ್ತು, ಹಿಂಗ್ ಮಾಡಿದೆ, ನಾ ಹಿಂಗ್ ಮಾಡಿದೆ ಅಂತಂತಂದ್ರೆ ಆಮೇಲೆ ಆಗೋಗಿರ್ತದೆ. ಬಟ್ ಅದ್ರ ಬಗ್ಗೆ ಅವತ್ತಿನ ಹಿಂದಿನ ದಿವಸನೇ ನಾವು ಚಿಂತೆ ಮಾಡಿದ್ವಿ ಅಂತಂದ್ರೆ ಮುಂದಿನ ಪರೀಕ್ಷೆಗಳೆಲ್ಲ ಕೂಡ ಎಫೆಕ್ಟ್ ಆಗ್ತಕ್ಕಂಥ ಅಥವಾ ಪರಿಣಾಮ ಬೀರ್ತಕ್ಕಂಥ ಕೆಲಸ ಆಗ್ತಾ ಇರೋದ್ರಿಂದ ಆಗೋಗಿರ್ತಕ್ಕಂಥದ್ದನ್ನ ಒಂದ್ಸಲ ವಿಮರ್ಶೆ ಮಾಡಿ ಅದನ್ನ ಮುಗಿಸಿ ಮತ್ತೆ ಮುಂದಿನ ಕೆಲಸಕ್ಕೆ ಹೋಗ್ಬೇಕು ಅಂತಕ್ಕಂಥ ವಿನಂತಿ. ವೆರಿ ನೈಸ್. ಅಂದ್ರೆ ನೀವು ಹೇಳೋದ್ರ ಪ್ರಕಾರ ದ ಫಸ್ಟ್ ಪೇಪರ್ ವಿಲ್ ಡ್ರೈವ್ ದ ರೆಸ್ಟ್ ಪೇಪರ್ ಅಂತ. ದ ಫಸ್ಟ್ ಪೇಪರ್ ವಿಲ್ ಡ್ರೈವ್ ದ ರೆಸ್ಟ್ ಪೇಪರ್ ಅಂತಂದ್ರೆ ಗಿರೀಶ್ ಬದ್ಕಿ ಸರ್ ಏನ್ ಹೇಳಿದ್ರು, ನೀವು ಯಾವಾಗ 1ನೇ ಪರೀಕ್ಷೆಯನ್ನ ಬರೆದು ಬರ್ತೀರಿ, ನಿಮ್ ಕೈಯೊಳಗಿರುವಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇದನ್ನ ಪದೇ ಪದೇ ಹಿಡಿದು ಚರ್ಚೆ ಮಾಡೋದ್ರಿಂದ ಏನಾಗ್ಬೋದು, ಯಾವುದೋ ಒಂದು ಅಂಕನ, ಒಂದು ಮಾರ್ಕ್ಸ್ ಅನ್ನ ನಾವೆಲ್ಲೋ ಒಂದ್ ಕಡೆ ಅಪ್ಪಿತಪ್ಪಿ ಸರಿ ಬರ್ದಿರ್ಬೋದು, ಅಥವಾ ಬೇರೆದವ್ರು ಕೇಳಿದ್ರೆ ಅದು ನಮಗ ಅವ್ರೊಂದು ಹೇಳ್ಬೋದು, ನಾವೊಂದು ತಿಳ್ಕೊಬಹುದು. ಸೊ ಅದ್ರ ಸಲುವಾಗಿ ಈ ಪ್ರಶ್ನೆ ಪತ್ರಿಕೆ ಆದ್ಮೇಲೆ ಸೀದಾ ಇದನ್ನ ಮಡಚಿಟ್ಕೊಂಡು ಮನೆಯೊಳಗೆ ಹೋಗಿ ನಿಮ್ಗೆ ಯಾವುದೋ ಒಂದು ಅಲ್ಮಾರಿನೋ ಎಲ್ಲೋ ಒಂದ್ ಕಡೆ ಮುಚ್ಚಿಟ್ಬಿಡ್ರಿ, ಅದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡ್ಬೇಡ್ರಿ. ಪಾಲಕರಾದರೂ ಇದನ್ನ ನೀವು ತಿಳ್ಕೊಡ್ರಿ, ಮಕ್ಕಳು ನೀವು ತಿಳ್ಕೊಡ್ರಿ, ನೆಕ್ಸ್ಟ್ ಪೇಪರ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಈ ರೀತಿ ಪ್ರತಿಯೊಂದು ಪೇಪರ್ ಅನ್ನ ಮುಗಿಸಿದ ಮೇಲೆ, 6 ಪೇಪರ್ ಮುಗಿದ ಮೇಲೆ, ಎಲ್ಲ ಮುಗಿಸಿದ್ಮೇಲೆ ಒಂದ್ ದಿವಸ ಮನೆಯೊಳಗೆ ಕೂತ್ಕೊಂಡು 6 ಪೇಪರ್ನ ವಿಮರ್ಶೆ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಅಂಕ ಗಳಿಸ್ಬೋದು ಅಂತ. ಆವಾಗ ಮಾಡ್ಕೊಳ್ಳಿ. ಆದ್ರೆ ಈಗ ದ ಫಸ್ಟ್ ಪೇಪರ್ ವಿಲ್ ಡ್ರೈವ್ ದ ರೆಸ್ಟ್ ಪೇಪರ್ ಅಂದ್ರೆ ಮೊದಲನೆಯ ಪೇಪರು ನಿಮ್ಮ ಇನ್ನುಳಿದ 5 ಪೇಪರ್ ಅನ್ನ ಕಂಟ್ರೋಲ್ ಮಾಡ್ತದೆ, ನಿರ್ವಹಣೆ ಮಾಡ್ತದೆ. ಸೊ ಅದಕ್ಕೋಸ್ಕರ ಬದುಕಿ ಸರ್ ಹೇಳಿದಂಗ ನಾವೇನ್ ಮಾಡ್ಬೇಕಾಗಿದೆ, ಆ ಪೇಪರ್ಗಳನ್ನ ನಾವು ತೆಗೆದಿಟ್ಕೊಂಡು ಖುಷಿಯಿಂದ ಮುಂದಿನ ಪೇಪರ್ ತಯಾರಿ ಮಾಡಿ ಆ ಪೇಪರ್ ಅನ್ನ ಪರೀಕ್ಷೆಯನ್ನ ಬರೀಬೇಕು ಅನ್ನೋದನ್ನ ಬಹಳ ಚಂದಾಗಿ ಇಷ್ಟ ತನಕ ನಾನು ಹೇಳಿದ್ರು. ಗಿರೀಶ್ ಸರ್, ಕೊನೆಗೆ ಈಗ ಲಾಸ್ಟ್ ನಮ್ಮ ಈ ಒಂದು ಚರ್ಚಾ ವಿಷಯ ಇನ್ನು ಕೊನೆಯ ಹಂತಕ್ಕೆ ಬಂದಿವಿ. ನಿಮ್ಮ ಕೊನೆಯದಾಗಿ ಏನಾದರೂ ಟಿಪ್ಪಣಿ ಪಾಲಕರಿಗೆ, ಮಕ್ಕಳಿಗೆ ಅಥವಾ ನಿಮ್ಮ ವಿಚಾರವನ್ನ ವ್ಯಕ್ತಪಡಿಸ್ಬೇಕಂದ್ರೆ ಹೇಳ್ಬೋದು. ಫಲಿತಾಂಶ ಅಂತಿ 100ಕ್ಕೆ 100ರಷ್ಟು ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ, ಪಾಲಕರಿಗೆ ಇರ್ತಕ್ಕಂಥ ಮಾಡಿ ಖಂಡಿತವಾಗಿಯೂ ಈ ಬಾರಿ ಅಷ್ಟು ಪ್ರಯತ್ನಗಳು ಆಗಿದೆ, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ದಿಸೆಯೊಳಗೆ
ಈಗಾಗಲೇ ನಿಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ಬಿಚ್ಚಿಟ್ಟಿದ್ದೇವೆ. ಅದನ್ನ ಒಂದೇ ಸಲ ಮತ್ತೆ ಮನನ ಮಾಡಿಕೊಂಡು ಭವಿಷ್ಯದ ದೃಷ್ಟಿನ ಒಂದ್ಸಲ ನೆನಪು ಮಾಡ್ಕೊಂಡಿದ್ರೆ ನಾನು ಖಂಡಿತ ಸಾಧನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ ಮುಂದೆ ತೆಗೆದುಕೊಂಡು ಬಂದ್ರೆ, ನಿಮ್ಮ ತಂದೆ ತಾಯಿಗಳು ಮತ್ತು ಶಾಲೆ ಮತ್ತು ಸಮಾಜವನ್ನು ತೆಗೆದುಕೊಂಡ್ರೆ ಅದು ಸಾಧನೆ ಮಾಡ್ಲಿಕ್ಕೆ ಒಂದು ದಾರಿಯನ್ನ ತೋರಿಸ್ತದೆ. ಆ ದಿಶೆಯೊಳಗೆ ಎಲ್ಲಾ ಮಕ್ಕಳು ಕೂಡ ಉತ್ತಮವಾದಂತ ಸಾಧನೆ ಮಾಡ್ಲಿ ಅಂತೇಳಿ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೊನೆಯದಾಗಿ ಪಾಲಕರೇ ಹಾಗೂ ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ಇದೊಂದು ಹೇಳ್ತೀನಿ, ಇದು ನಿಮ್ಮ ವಿಚಾರ ಅಷ್ಟೇ ಅಲ್ಲ, ಇದು ಮಹಾತ್ಮ ಗಾಂಧೀಜಿಯವರ ವಿಚಾರನೂ ಹೌದು. ಮಹಾತ್ಮ ಗಾಂಧೀಜಿಯವರು ಪ್ರತಿಯೊಂದು ಗ್ರಾಮವು ಶಿಕ್ಷಣ ತುಂಬಿದ, ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಸುಶಿಕ್ಷಿತರಾದಂತಹ ಮಕ್ಕಳು ಹುಟ್ಟಬೇಕು, ಎಲ್ಲ ಗ್ರಾಮವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವಂತಹದ್ದನ್ನ ಬಹಳಷ್ಟು ರೂಪದೊಳಗಡೆ ಹೇಳಿದ್ರು. ನೀವು ಹೋಗಿ ವಿಚಾರ ಮಾಡಿದ್ರೆ 5 ಪ್ರಮುಖವಾದಂತಹ ವಿಚಾರಗಳನ್ನ ಹೇಳಿದಂಥವ್ರು ಮಹಾತ್ಮ ಗಾಂಧಿಯವರು. ಸೊ ಅಂದ್ರೆ ಇದೊಂದು ಕೇವಲ ಕನಸು ನಿಮ್ಮದಷ್ಟೇ ಅಲ್ಲ, ನಮ್ಮ ಪೂರ್ವಜರದು ಪರಿಕಲ್ಪನೆ ಆಗಿತ್ತು. ಏನಂದ್ರೆ ಶಿಕ್ಷಣ ಅಷ್ಟೇ ಬಹಳ ಮುಖ್ಯವಾದದ್ದು ಅಂತ. ಆ ನಿಟ್ಟಿನೊಳಗಡೆ ನಿಮ್ಮೆಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಈ ಶಿಕ್ಷಣವನ್ನ ನೀವು ಇನ್ನೂ ಬೆಳೆಸ್ಬೇಕು, ನಮ್ಮ ದೇಶ ಬೆಳೆಸ್ಬೇಕು. ಮುಂದೆ PUC ಅಂತ ಬರ್ತದೋ ಅಥವಾ ನಿಮ್ಮ ಆಸಕ್ತಿ ಇರುವಂತ ಕೋರ್ಸ್ ಮಾಡಬೇಕು, ಡಿಗ್ರಿ ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕು, ನೀವು ನಮ್ಮ ದೇಶದ ಮುಂದಿನ ನಾಯಕರಾಗಬೇಕು ಅನ್ನೋ ಕನಸನ್ನ ಇವತ್ತಿನ ಹಿರಿಯರು ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನೊಳಗಡೆ ಈ ಒಂದು ಹುಬ್ಬಳ್ಳಿ ಹರಟೆಯ ಕಾರ್ಯಕ್ರಮವನ್ನ ನೀವು ವೀಕ್ಷಣೆ ಮಾಡಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತೀವಿ ಮತ್ತು ಅನಂತವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಜೊತೆಗಿರುವಂತ ಉಪನಿರ್ದೇಶಕರಾದ ಶ್ರೀಯುತ ಗಿರೀಶ್ ಬದುಕಿಯವರು ಇಡೀ ದಿವಸ ತಮ್ಮ ಕೆಲಸವನ್ನ ಮಾಡಿ ಬ್ಯುಸಿ ಸ್ಕೆಡ್ಯೂಲ್ ಒಳಗಡೆ ನಮ್ಮ ಜೊತೆಗೆ ಇವತ್ತು ತಮ್ಮ ಸಮಯವನ್ನ ಕೊಟ್ಟು ತಮ್ಮ ವಿಚಾರವನ್ನ ವಿನಿಮಯ ಮಾಡಿಕೊಂಡಿದ್ದಕ್ಕೆ ಅನಂತವಾದಂತಹ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೂ ಎಲ್ಲ ಮುದ್ದು ಮಕ್ಕಳೇ, ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ಸ್ ಬ್ರೇಕ್ ದ ಬ್ಯಾರಿಯರ್, ಬಿ 100% ದಿಸ್ ಇಯರ್. ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಹೊಸ ಮೈಲುಗಲ್ಲನ್ನ ನಾವು ಸೃಷ್ಟಿ ಮಾಡೋಣ. ಕೊನೆಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪರೀಕ್ಷೆ ಒಂದು ಮೈಲುಗಲ್ಲು, ಪರೀಕ್ಷೆ ಒಂದು ಮೈಲುಗಲ್ಲು, ಇದು ಒಂದು ಬಂಡೆಗಲ್ಲಲ್ಲ. ಯಾಕಂದ್ರೆ ಒಂದು ಬಂಡೆಗಲ್ಲದು ದೊಡ್ಡದಿರ್ತದೆ, ಮೈಲುಗಲ್ಲು ಅಂದ್ರೆ ಸಣ್ಣದಿರ್ತದೆ, ಮತ್ತೊಂದು ಬರ್ತದೆ ಪರೀಕ್ಷಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಮೈಲುಗಲ್ಲು ಅಂತ ತಿಳ್ಕೋಬೇಕು, ಬಂಡೆಗಲ್ಲಲ್ಲ. ಸೊ ಇಷ್ಟು ಹೇಳಿ ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮನ ಮುಗಿಸ್ತೀವಿ. ನಿಮ್ಗೆ ಇಷ್ಟವಾದ್ರೆ 10ನೇ ತರಗತಿ ಬರೆಯುವಂತ ಮತ್ತೊಬ್ಬ ವಿದ್ಯಾರ್ಥಿ ಇದನ್ನ ಯಾರಿಗಾದ್ರೂ ಕಳಿಸಿ ನೋಡಂತ ಹೇಳ್ರಿ, ಮತ್ತೆ ಯಾವಾಗಾದ್ರೂ ನಿಮ್ಗೆ ಉಪಯೋಗ ಆಗ್ತದೆ. ಬಹಳ ನೋಡ್ಬೇಡ್ರಿ, ಆಮೇಲೆ ಒಂದೇ ಸರಿ ನೋಡಿ ಇದನ್ನ ಮುಗಿಸ್ಬಿಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಎಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.